ಪಾಪ ಒಂದು ಮೆಡಿಕಲ್ನಲ್ಲಿ ಕೆಲಸ ಮಾಡ್ತಾ ಇದ್ದವ ರೇಣುಕಾಸ್ವಾಮಿ. ಎಷ್ಟು ಸಂಬಳ ಬರ್ಬೋದು ಮೆಡಿಕಲಲ್ಲಿ ಕೆಲಸ ಮಾಡಿದರೆ, ಅದು ಕೂಡ ಮೆಡಿಕಲಲ್ಲಿ. ಐ ಡೋಂಟ್ ನೋ ಅವನು ಫಾರ್ಮಸಿ ಮಾಡಿದಾನೋ ಮತ್ತೊಂದು ಗೊತ್ತಿಲ್ಲ, ಒಂದು ಸೇಲ್ಸ್ಮ್ಯಾನ್ ಥರ ಕೆಲಸ ಮಾಡ್ತಾಯಿದ್ದ ನಾನು. ಆದರೆ ಈಗ ಅವನೊಬ್ಬನೇ ಅಲ್ಲಿಗೆ ದಾರಿಯಾಗಿದ್ದ. ಹೆಂಡತಿ ಇದ್ದಾಳೆ, 1 ವರ್ಷದಿಂದ ಮದುವೆ ಆಗಿತ್ತು, 5 ತಿಂಗಳ ಗರ್ಭಿಣಿ, ಜೊತೆಗೆ ಈಗ ವಯಸ್ಸಾದ ತಂದೆ ತಾಯಿ ಸಹೋದರಿ. ಮೃತ ರೇಣುಕಾಸ್ವಾಮಿ ಕುಟುಂಬದಲ್ಲಿ ಕಣ್ಣೀರ ಕಹಾನಿ. ಮಗನ ಸಾವಿಗೆ ನ್ಯಾಯ ಕೇಳ್ತಾ ಇರುವಂಥ ಪೋಷಕರು. ದರ್ಶನ್ ಟೀಮ್ಗೆ ಶಿಕ್ಷೆಯಾಗಬೇಕು ಅಂತ ಒತ್ತಾಯ. ರಿಪಬ್ಲಿಕ್ ಕನ್ನಡದಲ್ಲಿ ರೇಣುಕಾಸ್ವಾಮಿ ಪೋಷಕರ ಆಗ್ರಹ. ಇವತ್ತು ಪ್ರೊಟೆಸ್ಟ್ ಕೂಡ ಆಯಿತು. ನೋಡಿ, ಯಾವುದೇ ವ್ಯಕ್ತಿ ಆಗಿರಲಿ, ಆತನಿಗೆ ಹಣಬಲ ಇರಲಿ, ಜನಬಲ ಇರಲಿ, ಅಥವಾ ಸಾಮಾನ್ಯ ವ್ಯಕ್ತಿಯೇ ಆಗಿರಲಿ, ಒಂದು ಸಣ್ಣ ಪ್ರಾಣಿಯನ್ನು ಕೂಡ ಕೊಲ್ಲೋದಕ್ಕೆ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಮನುಷ್ಯತ್ವ ಅನ್ನೋದು, ಮಾನವೀಯತೆ ಅನ್ನೋದು ಅಷ್ಟರ ಮಟ್ಟಿಗೆ ಉಳ್ಕೊಂಡಿದೆಯಾ ಅನ್ನುವಂಥ ಪ್ರಶ್ನೆ ಮಾಡ್ಕೋಬೇಕಾದಂಥ ಸಂದರ್ಭ ಇವತ್ತು ಎದುರಾಗಿದೆ. ಸೊ ಹಾಗಾಗಿ ಯಾರಿಗೂ ಕೂಡ ಒಬ್ಬರನ್ನ ಕೊಲ್ಲುವಂಥ ಅಧಿಕಾರ ಯಾವ ಅಧಿಕಾರಿಗಳಿಗೂ ಇಲ್ಲ, ಪೊಲೀಸ್ನವರಿಗೆ ಇಲ್ಲ, ಮಿಲಿಟರಿ ಆಫೀಸರ್ಸ್ಗೆ ಇಲ್ಲ. ಬೇಕಾದಷ್ಟು ಪರ್ಮಿಷನ್ಗಳು ತಗೋಬೇಕಾಗುತ್ತೆ. ಅಂಥವ್ರೊಬ್ಬರ ಚಿತ್ರಹಿಂಸೆ ಕೊಟ್ಟು ಸಂದೇಶ ಕೊಡಬೇಕಾದವರು ಸಾಯಿಸ್ತಾರೆ ಅಂತಂದ್ರೆ ಏನು ಅರ್ಥ ಕೊಡ್ತಾ ಇದೆ ಅಂತ. ಈಗ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ನಮ್ಮ ಜೊತೆ ಇದ್ದಾರೆ. ನಾವು ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ನಮಸ್ತೆ. ಹೇಳಿ, ಈ ಕ್ಷಣದಲ್ಲಿ ಮಗನನ್ನ ಕಳ್ಕೊಂಡಿದ್ದೀರಾ, ಆದ್ರೆ ಈ ರೀತಿ ಚಿತ್ರಹಿಂಸೆ ಕೊಟ್ಟು ಈ ತರ ಮಾಡ್ತಾರೆ ಅಂತಂದ್ರೆ ಏನ್ ಹೇಳ್ತೀರಾ ನೀವು? ಏನು ಹೇಳೋದು, ಮಾನವೀಯತೆ ಇದೆಯಾ? ಯಾಕೆ ಮಾಡಿದಾರೆ ಅಂತಲೇ ಗೊತ್ತಿಲ್ಲ ನನಗೆ. ಅವ್ನು ಏನು ಅಂತ ತಪ್ಪು ಮಾಡಿದಾನೆ, ಅವನು ಎಂದು ಆ ಥರ ಮನುಷ್ಯನೇ ಅಲ್ಲ. ಅವನು ಆತು ಅವ್ನ ಡ್ಯೂಟಿ ಆಯ್ತು, ನಾವು ಆಯ್ತು ನಮ್ದು ಆಯ್ತು. ನಾವು ಅವ್ನು ಏನು ತಪ್ಪು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾಡಿದ್ರು ಕೂಡ ಕಾನೂನು ಇತ್ತು, ಅಥವಾ ನಮ್ಮ ತಂದೆ ತಾಯಿ ಹೇಳ್ಬೋದಾಗಿತ್ತು. ಇವ್ರು ನೇರವಾಗಿ ಅವ್ರು ಡ್ಯೂಟಿಗೆ ಹೋದನ್ನು ಅವ್ನು ಕರ್ಕೊಂಡು ಹೋಗಿ ಇಲ್ಲಿಂದ ಕರ್ಕೊಂಡು ಹೋಗಿ ಬೆಂಗಳೂರಲ್ಲಿ ಕೂಡಿ ಹಾಕಿ ಹೊಡೆದು ಬಡ್ದು ಈ ಚಿತ್ರಹಿಂಸೆ ಕೊಟ್ಟು ಅವ್ನು ಕೂಗಾಡಿ, ಅವ್ನು ಹೆಂಡ್ತಿ ಇದ್ದಾಳೆ, ಪ್ರೆಗ್ನೆಂಟ್ ಇದ್ದಾಳೆ ಅಂತ ಕೂಗಾಡಿರೂ ಬಿಟ್ಟಿಲ್ಲ. ಅದು ಇದೆ. ಅವ್ರು ಯಾಕೆ ಹಿಂಗೆ ಮಾಡಿದರು, ಏನು ಕಾರಣ? ನಾವೇನು ಯಾರಾದ್ರೂ ಆಸ್ತಿ ಹೊಡೆದೀವ, ಯಾರು ಗಂಟನ ಮಾಡಿದೀವ? ಯಾಕೆ ಅವನ ಮೇಲೆ ಅಷ್ಟು ದ್ವೇಷಕ್ಕಾಗಿದ್ರು ಅವರು ಅನ್ನೋದು ನನಗೆ ಇಲ್ಲೂ ಅರ್ಥ ಆಗಿಲ್ಲ. ಅವ್ರ ದರ್ಶನ್ ಅವ್ರು ಏನು ಮೆಸೇಜ್ ಹಾಕಿದ ಏನಂತನೂ ಗೊತ್ತಿಲ್ಲ. ಯಾಕೆ ಸಾವಿರಾರು ಜನ ಅವರು ಬೇಕಾದರೆ ಹಾಕಿರ್ಬೋದು. ನಿಮ್ಮ ಬಳಿ ಏನಾದ್ರು ಹೇಳ್ಕೊಂಡಿದ್ರ? ಇಲ್ಲ, ಅವ್ರ ಫ್ಯಾನು ಅಲ್ಲ, ಏನಲ್ಲ. ನಾವು ಸಿನಿಮಾನೇ ನೋಡಲ್ಲ ನಮ್ಮ ಮನೆಯಲ್ಲಿ. ಮತ್ತೆ ಅವ್ರ ಅಭಿಮಾನಿ ಅಂತ ಬಿಂಬಿಸ್ತಾ ಇದ್ದಾರೆ. ಅಭಿಮಾನಿ ಅಂತ ಅವ್ರು ಬಿಂಬಿಸ್ತಾ ಇರ್ಬೋದು, ಆದರೆ ಅವ್ರು ನಮ್ಮ ಹತ್ರ ಅಂತೂ ನಾವೆಂದು ಹೇಳಿಲ್ಲ. ದರ್ಶನ ಆಗಲಿ, ಅವನ TV ಅವನಿಗೆ ಇದ್ದಿದ್ದು ಒಂದೇ ಹವ್ಯಾಸ, ಇದು ಕ್ರಿಕೆಟ್ ಮ್ಯಾಚ್ ನೋಡೋದು. ಅವನು ಎಂದು ಯಾವುದು ಸಿನಿಮಾನು ನೋಡಿಲ್ಲ, ಸೀರಿಯಲ್ಲು ನೋಡ್ತಿರ್ಲಿಲ್ಲ. ಅವನು ಮ್ಯಾಚ್ ಇದ್ರು ನೋಡ್ತಿದ್ದ, ಡ್ಯೂಟಿಗೆ ಹೋಗ್ತಿದ್ದ, ಬರ್ತಿದ್ದ. ಅವ್ರ ಫ್ಯಾನು. ಹಾಗಾದ್ರೆ ನೀವು ಇದೆಲ್ಲ ಹೇಳ್ತಾ ಇರೋದು ಹೋಗ್ತಾ ಇದ್ರೆ ಏನಾದ್ರು ಬೇರೆ ಕಾರಣಗಳೇನಾದ್ರು ಇರ್ಬೋದಾ? ಯಾವ ಥರದ್ದು ಇಲ್ಲ ಅಂತಂದ್ರೆ ನನಗೆ ಏನು ಕಾರಣ ಏನು ಬರುತ್ತೆ? ಅವನೇನು ನಮ್ಮ ಮನೆಯಲ್ಲೇ ಜಗಳಾಡಿ ಅಥವಾ ಡಿಪಾರ್ಟ್ಮೆಂಟ್ಗೆ ಕೆಲಸ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ.
ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.